ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಯೂಸ್ಫುಲ್ ಪ್ರಾಡಕ್ಟ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಸ್ಕೂಲ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಪೇರೆಂಟ್ಸ್ಗಳಿಗೆ ಮೇಜರ್ ಕೆಲಸ ಅಂತಂದರೆ ಬುಕ್ಸಿಗೆ ಬೈಂಡ್ ಹಾಕೋದಾಗಿರುತ್ತೆ. ಸೊ ಈಗ ನಾವು ಮುಂಚೆ ಅಂತ ಅಂದರೆ ನಾವು ಆ ರೋಲ್ ತರಬೇಕು, ಅದನ್ನು ಕಟ್ ಮಾಡಬೇಕು, ಅದನ್ನು ಬೈಂಡಿಂಗ್ ಮಾಡಬೇಕು, ಅದು ತುಂಬ ಕಷ್ಟ ಆಗಿರುತ್ತೆ. ನಿಮಗೆ ಎಲ್ಲ ಥರದ ಆನ್ಲೈನ್ಗಳಲ್ಲಿ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್ ಇದರಲ್ಲಿ ಈ ಒಂದು ಪ್ರಾಡಕ್ಟ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ನ ನೀವು ಈಸಿಯಾಗಿ ಬೈಂಡಿಂಗ್ ಮಾಡ್ಕೋಬೋದು, ಹಾಗೆಯೇ ಕಸ್ಟಮೈಸ್ ಮಾಡಿಕೊಂಡು ಲೇಬಲ್ನ ಕೂಡ ನೀವು ಮಾಡಿಸ್ಕೊಳ್ಬೋದು. ಸೊ ಯಾರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ನೀವು ಇದನ್ನು ಸೇವ್ ಮಾಡ್ಕೋಬೋದು. ಸೊ ಇದನ್ನು ಈಸಿಯಾಗಿ ನಾವು ಸ್ಟಿಕ್ ಮಾಡ್ಕೊಳ್ಬೋದು. ಕಸ್ಟಮೈಸ್ ಮಾಡಿಸಿರೋದ್ರಿಂದ ಅದರ ಮೇಲೆ ಯಾವುದೇ ರೀತಿ ರೈಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸಬ್ಜೆಕ್ಟನ್ನ ಮಾತ್ರ ನಾವು ರೈಟಿಂಗ್ ಮಾಡಿಕೊಂಡ್ರೆ ನಡೆಯುತ್ತೆ. ಪ್ರತಿಯೊಂದು ಕೂಡ ಅದರಲ್ಲಿ ಕಸ್ಟಮೈಸ್ ಆಗಿ ನೇಮ್ ಆಗಿರ್ಬೋದು, ಗ್ರೇಡ್ ಯಾವುದು ಅಂತ ಆಗಿರ್ಬೋದು, ಸ್ಕೂಲ್ ನೇಮ್ ಆಗಿರ್ಬೋದು, ಎಲ್ಲ ಕೂಡ ಈ ರೀತಿ ಬಂದಿರುತ್ತೆ. ನಾವು ಜಸ್ಟ್ ಅದನ್ನು ಸಬ್ಜೆಕ್ಟನ್ನ ಮಾತ್ರ ಮೆನ್ಷನ್ ಮಾಡಿಕೊಂಡ್ರೆ ನಡೆಯುತ್ತೆ. ಈಗ ಬೈಂಡಿಂಗಿಗೆ ಅಂತ ಅಂದರೆ ಈ ರೀತಿ ಒಂದು ಪ್ರಾಡಕ್ಟು ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಮಧ್ಯದಲ್ಲಿ ಓಪನ್ ಕೊಟ್ಟಿರ್ತಾರೆ. ಸೊ ಅದನ್ನು ಓಪನ್ ಮಾಡಿ ಜಸ್ಟ್ ಪೇಸ್ಟ್ ಮಾಡೋದು ಅಷ್ಟೇ. ಯಾವುದೇ ರೀತಿ ಕಟ್ಟಿಂಗ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಈ ರೀತಿ ಮಧ್ಯದಲ್ಲಿರುವಂಥ ಪೇಪರ್ನ ಓಪನ್ ಮಾಡಿಕೊಂಡು ಸೊ ಇದನ್ನು ಫಸ್ಟು ಸ್ಟಿಕ್ ಮಾಡ್ಕೋಬೇಕು. ಮಿಡಲಲ್ಲಿ ಸ್ಟಿಕ್ ಮಾಡಿಕೊಂಡು ಅದಾದ ನಂತರ ಎರಡೂ ಸೈಡು ಪೇಪರ್ಸ್ನ ತೆಗೆದುಬಿಟ್ಟು ಅಂಟಿಸ್ಕೊಳ್ಬೇಕು ಅಷ್ಟೇ. ಸೊ ಈಸಿಯಾಗಿ ನಾವು ಬೈಂಡಿಂಗ್ನ ಮಾಡ್ಕೊಳ್ಬಿಡ್ಬೋದು. ಈ ಬೈಂಡಿಂಗ್ನ ಲಿಂಕು ಹಾಗೆಯೇ ಲೇಬಲ್ ಲಿಂಕು ಎರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಚೆಕ್ ಮಾಡಿ ಬುಕ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬುಕ್ಕಿಗೆ ಬೈಂಡ್ ಹಾಕಬೇಕು ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ಹಾಫ್ ಆಫ್ ದ ಡೇ ಹಿಡಿದ್ಬಿಡುತ್ತೆ. ಸೊ ನಾವು ಈ ರೀತಿ ಒಂದು ಪ್ರಾಡಕ್ಟು ತುಂಬಾ ಅಫೋರ್ಡಬಲ್ ಆಗಿ ಕೂಡ ಸಿಗುತ್ತೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡೋದ್ರಿಂದ ಈಸಿಯಾಗಿ ನಾವು ಬುಕ್ಸಿಗೆ ಬೈಂಡಿಂಗ್ನ ಮಾಡ್ಕೋಬೋದು. ಈ ಒಂದು ಪ್ರಾಡಕ್ಟು ಮೀಶೋ ಲಿಂಕು ನಾನು ಮೆನ್ಷನ್ ಮಾಡ್ತೀನಿ. ಲೇಬಲ್ನ ಕಸ್ಟಮೈಸ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಸೊ ನಾನು ಮೀಶೋದ ಲಿಂಕನ್ನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಕ್ಲಿಕ್ ಮಾಡ್ಕೋಬೇಕು. ಫಸ್ಟು ಆರ್ಡರ್ನ ಪ್ಲೇಸ್ ಮಾಡಬೇಕು. ಆರ್ಡರ್ನ ಪ್ಲೇಸ್ ಮಾಡಿದ ನಂತರ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ಸೊ ವಾಟ್ಸಪ್ ನಂಬರು. ಸೊ ಆ ನಂಬರಿಗೆ ನಾವು ಈ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ನಾವು ಏನು ಬುಕ್ ಮಾಡಿರ್ತೀವಿ ಅದರ ಸ್ಕ್ರೀನ್ಶಾಟು ಜೊತೆಗೆ ಮಗುವಿನ ಫೋಟೋ ಹಾಗೆಯೇ ಡೀಟೇಲಾಗಿ ಮೆನ್ಷನ್ ಮಾಡಿದ್ರೆ ಅವರು ಒನ್ಸ್ ಅದು ರೆಡಿ ಆಗಿದ ತಕ್ಷಣ ನಿಮಗೆ ವಾಟ್ಸಪ್ ಕಳಿಸ್ತಾರೆ. ಸೊ ನೀವು ಓಕೆ ಅಂತ ಹೇಳಿದ್ಮೇಲೆ ಅದು ಡಿಸ್ಪ್ಯಾಚ್ ಆಗುತ್ತೆ. ಇದು ಈಸಿ ವೇ ಆಫ್ ಆನ್ಲೈನಲ್ಲಿ ನೀವು ಕಸ್ಟಮೈಸ್ ಮಾಡಿಸ್ಕೊಳ್ಳೋ ಅಂಥದ್ದು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನನ್ನ ಪ್ರಕಾರ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ಪ್ರತಿಯೊಂದು ಲೇಬಲ್ನ ಹಾಕಬೇಕು, ಅದ್ರ ಮೇಲೆ ರೈಟಿಂಗ್ ಮಾಡಬೇಕು, ಯಾವುದೇ ಸಬ್ಜೆಕ್ಟ್ ಅಂತ ನೋಡಬೇಕು, ಪ್ರತಿಯೊಂದು ಮೇಲೂ ನೇಮ್ ಬರೀಬೇಕು. ಇದಕ್ಕಿಂತ ಸೊ ನಾವು ಮಾಮೂಲಿಯಾಗಿ ಕಸ್ಟಮೈಸ್ ಮಾಡಿಸ್ಕೊಂಡು ಅದನ್ನು ಪೇಸ್ಟ್ ಮಾಡಿದ್ರೆ ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸ್ಕೂಲಲ್ಲಿ ಕೂಡ ಬುಕ್ಸ್ನ ಅಂತ ಅನ್ನೋ ಕಾರಣಕ್ಕಷ್ಟು. ಮುಂಚೆ ಎಲ್ಲ ಬೇರೆ ಥರನೇ ಬೈಂಡಿಂಗ್ ಇರ್ತಾಯಿತ್ತು. ಈಗ ಬುಕ್ಸ್ಗಳ ಮೇಲೆ ಸ್ಕೂಲ್ ಹೆಸರು ಕೂಡ ಇರುತ್ತೆ. ಹಾಗಾಗಿ ಟ್ರಾನ್ಸ್ಪರೆಂಟ್ ಬೈಂಡಿಂಗ್ನೇ ಹಾಕಬೇಕಾಗತ್ತೆ. ಹಾಗೆಯೇ ಪ್ರತಿಯೊಬ್ಬರಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಕೆಲವೊಂದಿಷ್ಟು ಐಟಮ್ಸ್ನ ತೊಗೊಳ್ಳೋದಿತ್ತು. ಹಾಗಾಗಿ ಜಯನಗರ್ಗೆ ಬಂದಿದ್ವಿ. ಸೊ ಮಕ್ಕಳನ್ನ ಮನೇಲೇ ಬಿಟ್ಟು ನಾವಷ್ಟೇ ಬಂದಿದ್ವಿ. ಸೊ ಪ್ರತಿಯೊಂದೂ ನಮ್ಗೆ ಏನೇ ಬೇಕಂತ ನಮಗೆ ಸಿಗುತ್ತೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅಂತ ಅಂದರೆ ಮೇಯ್ನು ಜಯನಗರ ಇಲ್ಲಾಂದರೆ ಮಲ್ಲೇಶ್ವರಂನ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ನಮಗೆ ಹತ್ರ ಇರೋದು ಜಯನಗರ ಆಗಿರೋದ್ರಿಂದ ಜಯನಗರ್ಗೆ ಬಂದಿದ್ವಿ. ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಯಾರಿಗೆಲ್ಲ ಜಯನಗರಲ್ಲಿ ಶಾಪಿಂಗ್ ಮಾಡೋದು ಇಷ್ಟ ಇರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ತುಂಬಾ ಅಫೋರ್ಡಬಲ್ ಆಗಿ ಪ್ರತಿಯೊಂದು ಐಟಮ್ಸು ಇಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಮೇನ್ಲಿ ಬಂದಿದ್ದು ಪೃಥ್ವಿಗೆ ಎಕ್ಸ್ಟ್ರಾ ಪೇರ್ ಆಫ್ ಸಾಕ್ಸ್ ಬೇಕಾಗಿತ್ತು. ಇಲ್ಲಿ ಕೆಲವೊಂದಿಷ್ಟು ಶಾಪ್ಸ್ಗಳಲ್ಲಿ ಯೂನಿಫಾರ್ಮು, ಸಾಕ್ಸು ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಚೆಕ್ ಮಾಡೋದಕ್ಕೆ ಅಂತ ಬಂದ್ವಿ. ಬಟ್ ಅವನ ಸ್ಕೂಲಿಂದು ನಮಗೆ ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಕೆಲವೊಂದು ಸ್ಕೂಲ್ಗಳ ಯೂನಿಫಾರ್ಮ್ ಕೂಡ ಇಲ್ಲಿ ನೀವು ತಗೊಳ್ಬೋದು, ಹಾಗೆ ಸಾಕ್ಸ್ ಕೂಡ ತೊಗೊಳ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ಸ್ಕೂಲ್ದು ಅವೈಲೇಬಲ್ ಇರಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಹೊರಗಡೆ ಎಲ್ಲೂ ಮಾರೋ ಆಗಿರಲ್ಲ. ನಮಗದು ಮುಂಚೆನೇ ಗೊತ್ತಿರಲಿಲ್ಲ. ಹಾಗಾಗಿ ಬಂದಿದ್ದು ವೇಸ್ಟ್ ಆಯಿತು ಅಷ್ಟೇ. ಹೇಗಿದ್ದರೂ ಬಂದಿದ್ವಲ್ಲ, ಹಾಗಾಗಿ ಜಸ್ಟ್ ಹಾಗೇ ವಾಕ್ ಮಾಡ್ತಾಯಿದ್ವಿ ಜಯನಗರಲ್ಲಿ.
ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ. ಹೀಗೆ ಜಯನಗರಲ್ಲಿ ಎಲ್ಲ ಕಡೆ ಏನೇನಿರುತ್ತೆ ಅಂತ ನೋಡೋಣ ಅಂತ ಹೋದ್ವಿ. ಸೊ ನಾವು ಲೇಡೀಸ್ ಗೊತ್ತಲ್ಲ, ನೋಡೋದಕ್ಕೆ ಅಂತ ಹೋದರೆ ತೊಗೊಂಡು ಬರ್ತೀವಿ. ಹಾಗಾಗಿ ಅದೇ ಥರನೇ ಆಯಿತು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಜಯನಗರ್ಗೆ ಬಂದ್ವಿ ಅಂತ ಅಂದರೆ ಅಲ್ಲಿ ನಾವು ಕೂಲ್ ಜಾಯಿಂಟ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾರಿಗೆಲ್ಲ ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಗೊತ್ತಿದೆ ಅವರಿಗೆ ಕೂಲ್ ಜಾಯಿಂಟ್ ಗೊತ್ತೇ ಇರುತ್ತೆ. ಇಲ್ಲಿ ಸಿಗುವಂಥ ಸ್ಯಾಂಡ್ವಿಚ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಸೊ ನನಗೂ ಮುಂಚೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಅವರ ಕಾಲೇಜ್ ಎದುರುಗಡೆನೇ ಇದು ಇರೋವಂಥದ್ದು. ಸೊ ಹಾಗಾಗಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಐಸ್ ಕ್ರೀಮ್ನ ತಿಂದ್ಕೊಂಡು ಹಾಗೆಯೇ ಅವರ ಕಾಲೇಜ್ ಹತ್ರ ನಾವು ಸುತ್ತಾಡಿಕೊಂಡು ಅದಾದಮೇಲೆ ಮನೆಗೆ ಹೋಗಿದಂಥದ್ದು. ನನ್ನ ಒಂದು BHS ಕಾಲೇಜು ನಾನು ಓದಿದ್ದು, ಡಿಗ್ರಿ ಕಾಲೇಜು BCom. ಓಕೆ. ಸೊಸೈಟಿ ಅಂತ ಇದೆ. 2009 ಪಾಸ್ ಔಟ್. ಡಿಗ್ರಿ. ಹಾಂ ಹೌದು. ತುಂಬ ಖುಷಿ ಆಗುತ್ತೆ. ತುಂಬ ಹೊರಗಡೆ ಓಡಾಡಿದ್ದೀನಿ, ಬಟ್ ಇಲ್ಲಿ ಹೊರಗಡೆ ಬರೋಕ್ಕಾಗಲಿಲ್ಲ. ಬಾ ತೋರಿಸ್ತೀನಿ ಇಲ್ಲಾಂದ್ರೆ ಕಾಲೇಜ್ ಸಂಡೇ. ಕೋಚಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಪ್ರೈವೇಟ್ ಕಾಲೇಜಸ್ ಎಲ್ಲ ಜಾಸ್ತಿ ಇದಾಗಿಬಿಟ್ಟು ಈ ಕಾಲೇಜ್ ಅವು ಸ್ವಲ್ಪ ಆ್ಯಕ್ಚುಲಿ ಅಫೋರ್ಡಬಲ್ ಆಗಿತ್ತು. ಕಾಲೇಜು ಚೆನ್ನಾಗಿದೆ, ಕೋಚಿಂಗ್ ಎಲ್ಲ. ಇವಾಗ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ ಅಫೋರ್ಡಬಲ್ಲು ಮತ್ತು ಒಳ್ಳೆ ಹೈ ಸ್ಕಿಲ್ಡ್ ಲೆಕ್ಚರರ್ಸ್ ಎಲ್ಲ ಇಲ್ಲಿ ಟೀಚಿಂಗ್ ಮಾಡೋದೆಲ್ಲ. ಇದು ನಮ್ಮ BHS ಕಾಲೇಜು ಆಡಿಟೋರಿಯಮ್ಮು, ಇಲ್ಲಿ ಎಲ್ಲ ಈವೆಂಟ್ಸ್ ಎಲ್ಲ ಆಗ್ತಾ ಇದ್ದಿದ್ದು. ಕಂಪ್ಯೂಟರ್ ಸೆಂಟರ್, ವಿಜಯ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. ಫಸ್ಟ್ ಜಾಯಿನ್ ಆಗಿದ್ದು ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸಿಗೆ ಜಾಯಿನ್ ಆಗಿದ್ದು. ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಅವಾಗ ನಾಲೆಡ್ಜ್ ಸಿಕ್ಕಿದ್ರಿಂದ ಒಳ್ಳೆ ಕಾನ್ಫಿಡೆನ್ಸ್ ಬಂತು. ಕ್ಯಾಮ್ರಸ್ ಬೇರೆ ಹಾಕಿದ್ದಾರೆ ನಮ್ಮ ಒಂದು ಕ್ಲಾಸಲ್ಲಿ. ಡಿಗ್ರಿ BCom ಕ್ಲಾಸ್ ಇದೇ ಥರ ಎಲ್ಲ ಆಲ್ಮೋಸ್ಟ್ ಈ ಮೀಟಿಂಗ್ ಕಾಲೇಜಲ್ಲಿ ಇರಬೇಕು. ಟೋಟಲ್ ಕೋರ್ಸ್ ಎಲ್ಲ ಆಗಿದ್ದೀವಿ. ವಿಜಯ ಕಾಲೇಜ್ ಪ್ರಿನ್ಸಿಪಲ್ ಕಾಲೇಜ್ 3rd ಫ್ಲೋರಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಪುಟ್ಟ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿಲ್ಲ ಇಗ್ನೋರ್ ಮಾಡ್ಕೊಳ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಬೈಂಡಿಂಗ್ ಹಾಗೆಯೇ ಲೇಬಲ್ನ ಬುಕ್ ಮಾಡ್ಕೋಬೇಕು ಅಂದ್ಕೊಳ್ತಿದ್ದೀರಾ, ಲಿಂಕಲ್ಲಿ ಯೂಸ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.